ಲಾಡ್ಲಿ ಮುಷಾಕ್ ದರ್ಗಾ ಗಲಭೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಈ ಕೇಸ್ ವಾಪಸಿ ಅನ್ನುವಂಥ ನಿಯಮ ಏನಿದೆ ಅದು ಓಲೈಕೆಗಾಗಿ ಮಾಡಿದ್ರು ಅಥವಾ ಮತ್ಯಾವ ಕಾರಣಕ್ಕಾಗಿ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಹೈಕೋರ್ಟ್ ಅದಕ್ಕೆ ತಡೆಯನ್ನ ನೀಡುವಂತಹ ಕೆಲಸ ಮಾಡಿದೆ. ಗಲಭೆ ಸೇರಿ 52 ಕ್ರಿಮಿನಲ್ ಕೇಸ್ ರದ್ದು ತೀರ್ಮಾನಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್. 2026 ಮೇ 27ನೇ ತಾರೀಕು ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ವಿಭಾಗೀಯ ಪೀಠ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ಚೀಫ್ ಜಸ್ಟಿಸ್ ವಿಭು ಬಕ್ರು ಹಾಗೆ ನ್ಯಾಯಮೂರ್ತಿಗಳಾದಂತಹ ಹೇಮಲೇಖಾ ಅವರಿದ್ದಂತಹ ವಿಭಾಗೀಯ ಪೀಠ ರಾಜ್ಯ ಸರ್ಕಾರ ಕೇಸ್ ವಾಪಸ್ಗೆ ಏನು ನಿರ್ಧಾರವನ್ನ ಮಾಡಿತ್ತು ಆ ತೀರ್ಮಾನಕ್ಕೆ ತಡೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಹೈಕೋರ್ಟ್ಗೆ ಗಿರೀಶ್ ಭಾರದ್ವಾಜ್ ಅನ್ನುವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಇಂಥದ್ದೊಂದು ತೀರ್ಮಾನವನ್ನ ಮಾಡಿದೆ. ಆ ಮೂಲಕ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಈ ಕೇಸ್ ವಾಪಸ್ ತೆಗೆದುಕೊಳ್ಳುವಂತಹ ರಾಜ್ಯ ಸರ್ಕಾರದ ನಡೆ ಇದೇನು ಹೊಸದೇನಲ್ಲ. ನೀವು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣವನ್ನ ಗಮನಿಸಿದ್ರೆ ಆಗಿನಿಂದಾನು ಈ ರೀತಿಯಾಗಿ ಕೇಸ್ಗಳು ಆದಂತಹ ಟೈಮ್ನಲ್ಲಿ ಯಾರನ್ನೋ ಓಲೈಕೆ ಮಾಡೋದಕ್ಕೆ ಅಥವಾ ಯಾರ ಪರವಾಗಿಯೂ ನಿಲ್ಲೋದಕ್ಕೆ ಸರ್ಕಾರಗಳು ಇಂತಹ ತೀರ್ಮಾನವನ್ನ ತೆಗೆದುಕೊಂಡು ಕ್ರಿಮಿನಲ್ ಕೇಸ್ಗಳನ್ನೇ ವಾಪಸ್ ತೆಗೆದುಕೊಳ್ಳುವಂತಹ ತೀರ್ಮಾನವನ್ನ ನಿರ್ಧಾರಗಳನ್ನ ಮಾಡಿಬಿಡ್ತಾವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಹಿಂದೂ ಪರ ಸಂಘಟನೆಗಳು ಬಿಜೆಪಿ ನಾಯಕರು ಆಗಾಗ್ಗೆ ಮಾಡೋದಿದೆ. ಈ ಲಾಡ್ಲಿ ಮುಷಾಕ್ ದರ್ಗಾ ಕೇಸ್ ಕೂಡ ಅಂಥದ್ದೇ ಕೇಸ್. 2022ರ ಶಿವರಾತ್ರಿಯಂದು ದರ್ಗಾದಲ್ಲಿನ ಶಿವಲಿಂಗದ ಪೂಜೆಯ ಸಂದರ್ಭದಲ್ಲಿ ಒಂದು ಗಲಾಟೆಯಾಗಿತ್ತು. ಲಾಡ್ಲಿ ಮುಷಾಕ್ ದರ್ಗಾದ ಬಳಿ ದೊಡ್ಡ ಗಲಾಟೆಯಾಗಿ ಅದು ಭಾರೀ ಸದ್ದು ಮಾಡಿತ್ತು. ಅಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಏನಿದೆ ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿರುವಂತಹ ಆರೋಪ ಕೇಳಿಬಂದಿತ್ತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿರುವಂತಹ ದರ್ಗಾ ಇದು. ಈ ದರ್ಗಾದಲ್ಲಿನ ಶಿವಲಿಂಗದ ಮೇಲೆ ಮಾರ್ಚ್ 1, 2022 ಆವತ್ತು ಆ ದರ್ಗಾದ ಶಿವಲಿಂಗ ಶುದ್ಧೀಕರಣಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಕರೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಶುದ್ಧೀಕರಣಕ್ಕೆ ಅವಕಾಶವನ್ನ ಮುಸ್ಲಿಂ ಸಮುದಾಯದವರು ಕೊಟ್ಟಿರಲಿಲ್ಲ. ಯಾಕಂದ್ರೆ ಆ ದರ್ಗಾ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥ ಕಾರಣಕ್ಕಾಗಿ ಆಗ ಒಂದಿಷ್ಟು ಗಲಾಟೆಯಾಗುತ್ತೆ. ಅದಾದ ಬಳಿಕ ಅದನ್ನ ಸ್ವಚ್ಛಗೊಳಿಸಿ ಪೂಜೆಗೆ ಅಂತ ಹೇಳಿ ಯಾವತ್ತಿನ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಖೂಬಾ ಅವರು ತೆರಳ್ತಾರೆ, ಶಾಸಕರು ಹೋಗ್ತಾರೆ, ಡಿಸಿ ಎಸ್ಪಿ ಎಲ್ಲ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಕಲ್ಲು ತೂರಾಟ ಮಾಡಿ ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗಲಾಟೆ ಮಾಡಿದಂತಹ ವಿವಿಧ ಮುಸ್ಲಿಂ ಮುಖಂಡರ ವಿರುದ್ಧ 13 ಪ್ರಕರಣಗಳು ದಾಖಲಾಗಿರುತ್ತೆ. ವಿವಿಧ ಮುಸ್ಲಿಂ ಮುಖಂಡರು ಹಾಗೆ ಯುವಕರ ವಿರುದ್ಧ ಒಟ್ಟು 13 ಕೇಸ್ ದಾಖಲಾಗಿತ್ತು. ಆದ್ರೆ ವಿಪರ್ಯಾಸ ನೋಡಿ, ಕಲ್ ತೂರಾಟ ಮಾಡಿ ಗಲಭೆ ಮಾಡಿದ್ದವರು, ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡಿದ್ದವರು, ಆ ಕೇಸನ್ನ ಆವತ್ತು ರಾಜ್ಯ ಸರ್ಕಾರ ಅಂದ್ರೆ ಮೊನ್ನೆ ಮೇನಲ್ಲಿ ಆ ಕೇಸನ್ನ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆಯುವಂತಹ ಕೆಲಸ ಮಾಡುತ್ತೆ. ಯಾವ ಕಾರಣಕ್ಕಾಗಿ ಮಾಡ್ತು? ವಿಪಕ್ಷಗಳು ಹೇಳ್ತಾವೆ ಮುಸ್ಲಿಮರ ಓಲೈಕೆಗಾಗಿ ತೆಗೆದುಕೊಂಡಂತಹ ನಿರ್ಧಾರ ಇದು ಅಂತ ಹೇಳಿ. ಯಾಕಂದ್ರೆ ಇದು ಒಂದೇ ಅಲ್ಲ, ಈ ಹಿಂದೆ ಮಂಗಳೂರಿನಲ್ಲಿ ಗಲಭೆಗಳಾದಾಗ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಆದಾಗ ಯಾರು ತಪ್ಪಿತಸ್ಥರಿದ್ರೋ ಅವರ ಸಮುದಾಯದ ಕಾರಣಕ್ಕಾಗಿ ಕೇಸ್ಗಳನ್ನ ವಾಪಸ್ ಪಡೆಯುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗತ್ತೆ ಅನ್ನುವಂತಹ ಆರೋಪ ಹೊಸದೇನಲ್ಲ. ಈ ರೀತಿಯಾಗಿ ಕೇಸನ್ನ ವಾಪಸ್ ಪಡೆದಂತಹ ಕಾರಣಕ್ಕೇನೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಅದಾದ ನಂತರ ಗಿರೀಶ್ ಭಾರದ್ವಾಜ್ ಅನ್ನುವರು ಕೇಸನ್ನ ದಾಖಲು ಮಾಡ್ತಾರೆ, ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನ ಸಲ್ಲಿಸ್ತಾರೆ ಹೈಕೋರ್ಟ್ಗೆ. ಈಗ ಹೈಕೋರ್ಟ್ನ ವಿಭಾಗೀಯ ಪೀಠ ಆ ಗಲಭೆ ಕೇಸ್ ಸೇರಿ ಒಟ್ಟು 52 ಕ್ರಿಮಿನಲ್ ಕೇಸ್ ರದ್ದು ಮಾಡುವಂತಹ ರಾಜ್ಯ ಸರ್ಕಾರದ ತೀರ್ಮಾನ ಕಳೆದ ಮೇನಲ್ಲಿ ಏನಾಗಿತ್ತು ಅದಕ್ಕೆ ತಡೆಯಾಜ್ಞೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.